ನಾನು ಮತ್ ಕೇಳ್ತಾ ಇದ್ದೀನಿ ನಿಮಗೆ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, MLC ಇದು ಜಸ್ಟ್ ಮಿನಿಟ್, MLC ಇದು ಪೇ ಮಾಡಬೇಕು ಅಂತ ಹೇಳಿ, MLC ಇದು ಪೇ ಮಾಡಬೇಕು ಅಂತ ಹೇಳಿ, ಇಫ್ ಯು ಹ್ಯಾವ್ ಎನಿ ಸರ್ಕ್ಯುಲರ್ ಪ್ಲೀಸ್ ಪ್ರೊವೈಡ್ ಮೀ, ಐ ಆಮ್ ರೆಡಿ ಟು ಪೇ. ಓಕೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನೆ ಆ ರೇಂಜ್ಗೆ ಏಟುಗಳು ತಿಂದು ಅವ್ನು ಇದು ಮಾಡಿರೋಂಥವ್ನ ನಾವು ಕರ್ಕೊಂಡು ಹೋಗಿ ಅವ್ನು ರೆಸ್ಟ್ ಮಾಡ್ಬೇಕು ಮನೇಲಿ ಅಂತ ಕರ್ಕೊಂಡು ಹೋಗ್ತಾರೆ, ನೀವು ಅವ್ನ ನಿಲ್ಸ್ಕೊತಾ ಇದ್ದೀರಾ ನಿಮ್ ದುಡ್ಡಿಗೆ. ಮೇಡಮ್ ಎಷ್ಟು ಪೇಮೆಂಟ್ ಮಾಡಿದ್ರಿ ನೀವು? 7,000. ನಾನು ಎಷ್ಟು ಕಟ್ಟಿದ್ದೀನಿ? 4,500 ರೂಪಾಯಿ ನಿಮ್ಗೆ ಕೊಟ್ಟಿದ್ದೀನಿ. ಇನ್ನೆಷ್ಟು ನೀವು ಇದು ಮಾಡ್ತಾ ಇರೋದು? 3,000, 2,000ಕ್ಕೆ ಆ ಹುಡುಗನ ನೀವು ನಿಲ್ಸ್ಕೊತಾ ಇದ್ದೀರಾ. ದಿಸ್ ಇಸ್ ವಾಟ್ ಯು ಹ್ಯಾವ್ ಲರ್ನ್ ಇನ್ ಯುವರ್ MBBS ಆರ್ ಯುವರ್ ಸಮಥಿಂಗ್ ಡಾಕ್ಟರೇಟ್? ನಾನು ಹೇಳಿದ್ದು ಮಾಡಿ ಅಂತ ನಾನು ಹೇಳಲಿಲ್ಲ. ವಾಟ್ ಈಸ್ ಆಕ್ಚುಯಲ್ ಫ್ಯಾಕ್ಟ್ಸ್, ವಾಟ್ ಈಸ್ ಆಕ್ಚುಯಲ್ ಚಾರ್ಜಸ್ ಐ ಹ್ಯಾವ್ ಆಸ್ಕ್ಡ್ ಅಂಡ್ ಐ ಹ್ಯಾವ್ ಪೇಡ್ ಇಟ್ ಆಫ್. ನಾನ್ ಕೇಳ್ತಾ ಇರೋದು ಕರೆಕ್ಟ್ ಅಲ್ಲ ಅಂತ ಯಾರು ಡಿಸೈಡ್ ಮಾಡಿದ್ರು ಕೂಡ ಐ ಆಮ್ ಓಕೆ ಟು ಪೇ. ಮೇಡಮ್, ನಾನು ಹೇಳ್ತಾ ಇರೋದು ರಾಂಗ್ ಅಂತ ಇದಾದರೆ ಐ ಆಮ್ ಓಕೆ ಟು ಪೇ. ಮತ್ತೆ ಈಗ ಹೇಳಿದ್ರಲ್ಲ ಒಳಗಡೆ ಹೋಗಿ ಅಂತ ಹೇಳ್ಬಿಟ್ಟು ಆ ಹುಡುಗನಿಗೆ. ಏನ್ ಹೌದು? ನೀವು ಕೊಡ್ರಿ, ನಿಮ್ದು ಅಮೌಂಟ್ ಪೇ ಮಾಡಿದೀವಿ, ಡಿಸ್ಚಾರ್ಜ್ ಮಾಡಿ ನಾವು ಹೋಗ್ತೀವಿ. ಕೇಳಿದ್ದು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ಒಂದು ನಿಮಿಷ ಮೇಡಮ್, ಅಲ್ಲಿ ಏನ್ ಪೇ ಮಾಡಬೇಕು ಅದನ್ನ ನಾನು ಪೇ ಮಾಡಿದ್ದೀನಿ. ಮಾಡಿದ್ದೀನಿ. ನೀವೇನ್ ಹಾಕಿದ್ರಿ ಅದನ್ನ ಪೇ ಮಾಡ್ಲಿಕ್ಕೆ ಆಗತ್ತಾ? ನಿನ್ನೆ ಬಂದಾಗಿಂದ ರಾತ್ರಿ 10:30, 11 ಗಂಟೆವರೆಗೂ ನೀವು ಟ್ರೀಟ್ಮೆಂಟ್ ಆಗಿದೆ. ಹೌದು, ಟ್ರೀಟ್ಮೆಂಟ್ ಆದ್ಮೇಲೆ ನಿಮ್ಮ ಹತ್ರ ಪೇಮೆಂಟ್ ಕೇಳಿದ್ದಾರೆ. ಹೌದು, ಪೇಮೆಂಟ್ ಕೇಳಿದಾಗಿಂದ ನೀವು ಇದೇ ತರ ಮಾಡ್ತಾ ಇದ್ದೀರಾ. ಯಾಕೆ ನಿಮ್ಮ ಇಂಟೆನ್ಷನ್ ಏನು? ಇಂಟೆನ್ಷನ್ ಪೇಮೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ರಿ. ಸ್ವಲ್ಪ ಕೇಳಿಸ್ಕೊಳ್ಳಿ, ನನಗೆ ಬೇಡ ಸರ್. ನಾವು ಟ್ರೀಟ್ಮೆಂಟ್ ತಗೊಂಡಿದ್ಮೇಲೆ ನಾವು ಪೇ ಮಾಡ್ತೀವಿ. ನಾವು ಟ್ರೀಟ್ಮೆಂಟ್ ತಗೊಂಡಿದ್ಮೇಲೆ ನಾವು ಪೇ ಮಾಡ್ತೀವಿ. ಹೌದು, ಪರವಾಗಿಲ್ಲ, ಇಂತ 1000 ಕೇಸ್ ನೋಡ್ತೀವಿ, ನೀವು ಹೋಗೋದಾದ್ರೆ ಹೋಗ್ಬಿಡಿ ಅಂತ ರಾತ್ರಿ ನಿಮ್ಗೆ ಆಪ್ಷನ್ಸ್ ಹೇಳಿದ್ರಿ. ಹೌದು, ಇಲ್ಲ ನಾವು ಹೋಗೋ ಟೈಮಲ್ಲಿ ನಾವು ಪೇ ಮಾಡ್ತೀವಿ, ಪೇಮೆಂಟ್ ಸ್ಟಾರ್ಟ್ ಮಾಡಿ, ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಮಾಡಿದ್ದೀನಲ್ಲ ಸರ್. ನಾನು ಮಾಡಿದ್ದೀನಲ್ಲ ಸರ್. ನಾನು ಕೇಳಿದ್ರೆ 12,000 ರೂಪೀಸ್ ಪೇಮೆಂಟ್ ಮಾಡಿ ಅಂತ ಹೇಳಿದ್ರೆ, ನೀವು ಕೇಳಿದ್ರೆ 5,000 ರೂಪೀಸ್ ಮಾಡಿದ್ರೆ ಉಳಿದಿಲ್ಲ ನಾಳೆ ಮಾಡ್ತೀವಿ ಅಂತ ಹೇಳಿದ್ರಿ. ನೋ, ನಾಳೆ ಮಾತಾಡ್ತೀವಿ ಅಂತ ಹೇಳಿದ್ರಿ. ನಾಳೆ ಮಾತಾಡೋಣ, ಸದ್ಯಕ್ಕೆ ನೀವು ಇದು ಮಾಡ್ಕೊಳ್ಳಿ. ಒಂದ್ ನಿಮಿಷ ಸರ್, ಒಂದು ನಿಮಿಷ. ನೀವು ಮಾಡಿರೋ ಅಮೌಂಟ್ ಅಲ್ಲಿ ಚಾರ್ಜಸ್ ಎಲ್ಲ ಕೌಂಟ್ ಮಾಡಿ ಇದ್ರದಿಷ್ಟು. ಈಗ ಈ ಅಡ್ಮಿಷನ್ ಎಷ್ಟು ಅಡ್ವಾನ್ಸ್ ಮಾಡಬೇಕು ಅಂತ ಹೇಳಿದಕ್ಕೆ ಅದೊಂದು 3,000, ಎರಡನ್ನೂ ಸೇರಿ 5,000 ಮಾಡಿದ್ದ ಇಲ್ವಾ? ನೀವು ಕೇಳಿದಂತ ಒಂದ್ ನಿಮಿಷ ಮಾಡಿದ್ಮೇಲೆ ನಾವು ಸ್ಟಾರ್ಟ್ ಮಾಡೋದು ಪೇಮೆಂಟ್ ಆದ್ರೂ ನಿಮಗೆ ಅಂತ ಹೇಳಿದ್ರಿ. ನಾನು ಮಾಡಿದೀನಿ, ಪೇಮೆಂಟ್ ಸ್ಟಾರ್ಟ್ ಮಾಡಿದೀನಿ. ಅದನ್ನೇ ನಾನು ಹೇಳಿದ್ದು. ಅದ್ರದ್ದು ಅಡ್ವಾನ್ಸ್ ನಾನು 3,000 ಮಾಡಿದೆ. ನೀವು 3,000 ಅಲ್ಲ ರೀ, ನೀವು ಬೇಕಂತಲೇ ನಿನ್ನೆ ಅಡ್ವಾನ್ಸ್ ನಿಲ್ಸಿದ್ರ. ನೀವು ನಾವು ಆಗೋ ಕೂಡ ಮಾಡಿದೀವಿ. ಅಲ್ಲ, ಏನ್ ನಿಲ್ಸಿದೀನಿ ನಾನು ಅಂತ? ಏನ್ ನಿಲ್ಸಿದೀನಿ ಹೇಳಿ? ಪೇಮೆಂಟ್ ನಿಲ್ಸಿದಿರ ನೀವು? ನಿನ್ನೆಯಿಂದ ಪೇಮೆಂಟ್ ನಿಲ್ಸಿದಿರಿ. ನಿನ್ನೆಯಿಂದ ಪೇಮೆಂಟ್ ನಿಲ್ಸಿದ್ರೆ ಆದ್ರೆ ನಾನು ನಿಮ್ಮ ಬಗ್ಗೆ ಪೇಮೆಂಟ್ ಎಲ್ಲಿ ನಿಲ್ಸಿದ್ವಿ? ನಿನ್ನೆ 5,000 ಹಾಕಿದೀವಿ. ನೀವು 13,000 0 ಆದ್ಮೇಲೆ ಮಾಡ್ತೀನಿ. ಇಲ್ಲಾಂದ್ರೆ ಸರ್ ನಮ್ಮ ಅಡ್ವಾನ್ಸ್ ನನಗೆ ಸರ್, ನಾನು ನೈಟ್ 5,000 ಹಾಕಿದ್ದೀನಿ. ಈಗ ರಿಮೈನಿಂಗ್ 4,000 ಸಮಥಿಂಗ್ ನಾನು ಪೇ ಮಾಡಿದ್ದೀನಿ. ಸಿಂಪಲ್. ನೀವು ಅಲ್ಲ ಸರ್, ಸಿಂಪಲ್ ನಾನು ಪೇ ಮಾಡಿದ್ದೀನಿ. ನೀವೀಗ ಸರ್, ನಾನು ಕೇಳ್ತಾರ ಸಿಂಪಲ್ ಪಾಯಿಂಟ್. ನಿಮ್ಮನ್ನ ನಾನು ಕೇಳ್ತಾರ ಸಿಂಪಲ್ ಪಾಯಿಂಟ್. MLC ಚಾರ್ಜಸ್ ನಾನು ರಿಮೂವ್ ಮಾಡಕ್ ಕೇಳ್ತಾ ಇದ್ದೀನಿ. ನೀವು ಇಲ್ಲ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಸರ್, ನನ್ನ ಯಾಕೆ ನೀವು ಇದು ಮಾಡ್ತಿದ್ದೀರಾ? ಕೇಳಿ ನನ್ನ ಮಾತು ಕೇಳಿ. ನಾನ್ ಕೇಳ್ತಾ ಇರೋದು ಸಿಂಪಲ್. MLC ಚಾರ್ಜಸ್ ನ ಪೇ. ಸರ್ ಕೇಳಿ, ಕೇಳಿ. ನಮ್ಮ ಹಾಸ್ಪಿಟಲ್ ಪ್ರೋಟೋಕಾಲ್ ಇದೆ. ನಮ್ಮ ಹಾಸ್ಪಿಟಲ್ ಪ್ರೋಟೋಕಾಲ್ ನೀವು ತಿಳಿದು ಮಾತಾಡಿ. ನಾನು ಅಷ್ಟೇ ಕೇಳ್ತಾ ಇರೋದು. ಒಂದ್ ನಿಮಿಷ ಸರ್, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ಸರ್ ಕೇಳಿಸ್ಕೊಳ್ಳಿ. ಸರ್, ನಾನು ಕೇಳ್ತಾ ಇರೋದಕ್ಕೆ ಆನ್ಸರ್ ಕೊಡಿ. MLC ಇದು ಹೋಗ್ರಿ. ನಾನು ಹೇಳ್ತಾ ಇರೋದು ಕಟ್ಟಲ್ಲ ಸರ್. ನೆಕ್ಸ್ಟ್ ಇಂತ ಪಾಪ ಅಮಾಯಕರಿಗೆ, ಬಡ ಬಗ್ಗರಿಗೆ ಇಂಥವರಿಂದ ತೊಂದರೆ ಆಗುತ್ತೆ. ಕಟ್ಟಕ್ಕಾಗಲ್ಲ, ಬಿಟ್ಟು ಕಳ್ಸ್ರಿ ಅಷ್ಟೇ. ಬಿಟ್ಟು ಕಳ್ಸ್ರಿ. ಬಿಟ್ಟು ಕಳ್ಸ್ರಿ ಅಷ್ಟೇ. ಯಾಕೆ ಹೋದ ಮಾಡ್ತೀರಾ? ಪಾಪ ಇಂಥವ್ರಿಂದ ಬೇರೆ ಅಮಾಯಕರು, ಬಡವ್ರ ಬಗ್ಗವ್ರು ಬಂದ್ರು ಸಿಗೋದಿಲ್ಲ, ಟ್ರೀಟ್ಮೆಂಟ್ ಸಿಗೋದಿಲ್ಲ. ಹಿಂಗೆ ಆಯ್ತು ಅಂತಂದ್ರೆ ಇವ್ರು ಮಾಡಿದ್ರಂತ. ನಾನು ಹೇಳಿದ್ ಬಿಲ್ ಮಾಡಿ ಅಂತ ಹೇಳಿಲ್ಲ. ನಾನು ಹೇಳಿದ್ ಬಿಲ್ ಮಾಡಿ ಅಂತ ನಾನು ಹೇಳಿಲ್ಲ. ನೀವ್ ಹೇಳ್ತಾರೆ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಮನೆಯಲ್ಲೇ ನೀವು. ನಾನು ಹೇಳಿದ್ ಬಿಲ್ ನೀವು ಮಾಡಿ ಅಂತಂದ್ರೆ ನಾನು 2,000 ಹೇಳ್ಬೋದಿತ್ತು. ನಾನು ಹೇಳಿದ್ ಬಿಲ್ ಮಾಡಿ ಅಂತ ಹೇಳಿಲ್ಲ. ಅದರಲ್ಲಿ ಆಕ್ಚುಯಾಲಿಟಿ ಏನ್ ಬರುತ್ತೆ ಅಷ್ಟೇ ನಾನು ಪೇ ಮಾಡಕ್ ಹೇಳ್ತಿರೋದು. ನಾನು ಪೇ ಮಾಡಿರೋದು ನೀವು ಇಷ್ಟ ಬಂದಂಗೆ ಹಾಕ್ಬಿಟ್ರೆ ಮಾಡಲ್ಲ ಯಾರು. ಮಾಡಿಲ್ಲ, ಯಾರು ಬಂದಂಗೆ ಯಾರು ಮಾಡಿಲ್ಲ. ನೆನ್ನೆಂದು ಇದನ್ನೇ ಹೇಳ್ತಾ ಇದ್ದಾರೆ. ಅವನಿಗೆ ಮಾತಾಡ್ತಾರೆ, ನೀವು ಹೆಂಗ್ ಮಾತಾಡ್ತಾರೆ? ನೀವು ನಾಳೆ ಬೆಳಿಗ್ಗೆ ಅವರು ಮಾತಾಡೋದು, ಅವ್ರು ಇದನ್ನೇ ಮಾತಾಡ್ತಾರೆ. ಅವ್ರು ಮಾತಾಡ್ಕೊಂಡು ಏನ್ ಯೂಸ್ಫುಲ್ ಈಗ? ಸರ್, ನೀವು ಹಾಸ್ಪಿಟಲ್ ಅಥಾರಿಟಿ ಆಯ್ತು ಸರ್, ಅವ್ರು ನೆನ್ನೆಂದು ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ. ಪೇ ಮಾಡಿಲ್ಲ. ಒಂದ್ ನಿಮಿಷ
ಇಲ್ಲ ಒದ್ದು ಅಲ್ಲ ನೀವು ಕಟ್ಟಿ ರಾತ್ರಿ ಇವ್ರು ಕೂಡ ಡಾಕ್ಟರ್ ಕಾದು ಅಲ್ಲ ರೀ ನನ್ ಕೈ ಕಟ್ಟಕ್ ಆಗೋದೇ ಇಲ್ಲ ರೀ ನಾವ್ ಹಿಂಗೇನೆ ಅಂತ ಹೇಳ್ಬಿಟ್ಟು ಆಯ್ತು ಹೋಗ್ತಾ ಇರಿ ಆಯ್ತು ನೆನ್ನೆ ನಿಮ್ಗೆ ಹೇಳ್ದೆ ₹1 ಕಟ್ಬಿಡಿ ಹೋಗ್ರಿ ಅಂತ ರಾತ್ರಿ ನಿಮ್ಗೆ ಹೇಳ್ದಲ್ವೇನ್ರಿ ಅಲ್ಲ ಸರ್ ನಾನ್ ನಿಮ್ಗೆ ಏನ್ ಹೇಳ್ದೆ ಒಂದ್ ನಿಮಿಷ ನೀವು ರಾತ್ರಿ ಕಟ್ಟಕ್ ಆಗಲ್ಲ ಅಂತ ನಾನು ಯಾಕೆ ಹೇಳಿ ಅಲ್ಲ ಕಟ್ಟಕ್ ಆಗಲ್ಲ ಅಂತ ಯಾಕೆ ಹೇಳಿ ಎಲ್ರದ್ದು ಪೇಮೆಂಟ್ ಕಟ್ ಮಾಡ್ಕೊಳ್ಳಿ ನೀವು ಹೋಗಿ ಸರ್ ಆಯ್ತಾ ಮುಗಿತು ಬನ್ನಿ ಸರ್ ಹೋಗಿ ಕಳ್ಸೋಣ ಅಲ್ಲ ಕಟ್ಟಕ್ ಆಗೋದಿಲ್ಲ ರೀ ನಮ್ ಇದೆ ಎಷ್ಟು ನನ್ ಕೈಲಿ ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ರಿ ಆಯ್ತು ಪರವಾಗಿಲ್ಲ ಅಲ್ಲ ರೀ ನಾನ್ ಹಂಗ ಹೋಗೋದಾದ್ರೆ ಅಲ್ಲ ಪೊಲೀಸ್ ನೀವು ಹೋಗೋದಾದ್ರೆ ಒಂದು ನಿಮಿಷ ಹಾಗೆ ಹೋಗೋದಾದ್ರೆ ಹೋಗ್ಬೋದಿತ್ತು ನಾನು ಯಾಕೆ ಹಂಗ್ ಪೇ ಮಾಡ್ಲಿ ಡಾಕ್ಟರ್ ಕೂಡ ನೀವು ಅಲ್ಲಿ ಅಸಿಸ್ಟೆಂಟ್ ಮಾಡೋ ಡಾಕ್ಟರ್ ನೀವ್ಯಾಕೆ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಯೋಗ್ಯತೆ ಮಾತಾಡ್ತಿಲ್ಲ ಕಟ್ಟಕ್ ಆಗಲ್ಲ ಈಗ ಏನ್ ಮಾತಾಡಿದ್ ನೀವು? ಅಲ್ಲಿ ಒಬ್ಬ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ನೀವು ಇಷ್ಟ ಬಂದಂಗ್ ಹಾಕಿದ್ರೆ ಪೇ ಮಾಡಿದ್ರೆ ಓಕೆ ಇಲ್ಲ ರೀ ಅದನ್ನ ಕ್ವಶನ್ ಮಾಡಿದ್ರೆ ಯೋಗ್ಯತೆನ ಪ್ರಶ್ನೆ ಮಾಡ್ತೀರಾ ಇಷ್ಟ ನೀವು ಬಂದ ನಿಮ್ಮ ಹತ್ರ ಲಕ್ಷ ರೂಪಾಯಿ ಅಲ್ಲ ಬಿಲ್ ಒಂದ್ ಮಾಡಿಲ್ಲ ನಿಮಿಷ ರೀ. ಇಷ್ಟ ಬಂದ ಸರ್ ಒಂದ್ ನಿಮಿಷ ಸರ್ ಅಲ್ಲ, ನಿಮ್ಮ ನೀವು ಹೇಳಿದ್ದ ಮಟ್ಟಕ್ಕೆ ನಾವು ಪೇ ಮಾಡಿಬಿಟ್ರೆ ಓಕೆ ಅಲ್ಲ, ಪೇ ಮಾಡಿಲ್ಲ ಅಂದ್ರೆ ಯೋಗ್ಯತೆಗಳ ಬಗ್ಗೆ ಮಾತಾಡ್ತೀರಾ ನೀವು ಯೋಗ್ಯತೆ ಇಲ್ಲ, ನೀವು ಬಂದಾಗಿಂದು ಇದೇ ಕೆಲಸ ಮಾಡ್ತಾ ಇದ್ರ ಏನ್ ಕೆಲ್ಸ ಮಾಡ್ದೆ? ಬಂದಾಗಿಂದು ಪೇಮೆಂಟ್ ಅಂತ ಬಂದಾಗಿಂದು ಇದನ್ನೇ ಮಾಡ್ತಾ ಸರ್ ಇದ್ರ ಒಂದ್ ನಿಮಿಷ ಒಬ್ಬ ವಿದ್ಯಾವಂತ ಏನಾದ್ರು ವಿದ್ಯಾವಂತರ ಹತ್ರ ಇಷ್ಟು ಮಾಡೋದಿಲ್ಲ. ಕೆಟ್ಟದಾಗಿ ನಡೀತಾ ಇರ್ಬೇಕಾದ್ರೆ ಕ್ವಶನ್ ಮಾಡ್ತಾನೆ ಸರ್ ವಿದ್ಯಾವಂತ ಮಾಡೋ Question ಮಾಡ್ತಾನೆ. ಮತ್ತೆ? ನಾನು ನಿಮ್ಮನ್ನ ಕೇಳ್ತಾ ಇರೋದು ಸಿಂಪಲ್ ಪ್ರಶ್ನೆ ಈಗ ಎಲ್ಲರೂ ಅದೇ ನೋಡ್ತಾ ಇದ್ದಾರೆ MLC ಇದು ನಿಮ್ಮ ಹತ್ರ ಯಾವುದೇ ಒಂದು ಮೆಮೋನೋ ಅಥವಾ ಏನಾದ್ರೂ ಇದ್ದರೆ ನನಗೆ ತೋರಿಸಿ ನಾನ್ ಪೇ ಮಾಡಕ್ ರೆಡಿ ಇದ್ದೀನಿ ನಾನ್ ಪೇ ಮಾಡ್ತೀನಿ ನೀವುಗಳು ಒಂದ್ ನಿಮಿಷ ನೀವು ಇಷ್ಟ ಬಂದಂಗೆ ನೀವು ಹಾಕ್ಬಿಟ್ರೆ ನಾನು ಮಾಡಲ್ಲ ಇಷ್ಟೇ ನಾನು ಹೇಳ್ತಾ ಇರೋದು ನೀವು MLC ನಾವು ಕೊಟ್ಟಿದೀವಿ ಅದನ್ನ ತೋರಿಸಿ ಇವ್ರಿಗೆ ನನಗೆ ಏನ್ 0 ಪೇಮೆಂಟ್ ಮಾಡ್ತಾರೆ ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಿ ಕೊಡಿ ವಿತಿನ್ 3 to hours 3 hours ಪೊಲೀಸ್ ಬರೋವರೆಗೂ ಎಷ್ಟು ಜನ ಎಷ್ಟು ಪೊಲೀಸ್ ಬಂದಿಲ್ಲ ಯಾಕೆ ಮಾಡಿಲ್ಲ MLC ಯಾಕೆ ಮಾಡಿಲ್ಲ ಎಷ್ಟು ಇದು ಮಾಡ್ತಾ ಇದ್ರೆ ಫಸ್ಟ್ ಏಡ್ ಮಾಡಕ್ಕೋ ಬಿಟ್ಟಿಲ್ಲ ಇವ್ರು ಒಳಗಡೆ ಸರ್ ಅದನ್ನು ಕೂಡ ನಾನು ಪೊಲೀಸ್ ಅವರಿಗೆ ಫೋನ್ ಮಾಡಿ ನಾನು ಕರ್ಸ್ಕೊಂಡಿದ್ದು ನಾನು ಇದು ಮಾಡಿದ್ದು ನೀವು ಬಿಡಿ ನೀವು ಅದೇ ಹೇಳ್ಬಿಡಿ ನನ್ನ ಕ್ವಶನ್ ಸಿಂಪಲ್ ಅಲ್ಲ ನೀವು ಇಷ್ಟ ಬಂದಂಗೆ ಕಾಲ ಮಾಡಿ ಕೇಳಿಸ್ಕೊಳ್ಳಿ ಇಲ್ಲಿ ನಾನೇ ನಿಮ್ಗೆ ಖುದ್ದ ಪೊಲೀಸ್ ಸರ್ ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡೋರು ನೀವು ಹಂಗ್ ಬಿಹೇವ್ ಮಾಡಿ ಸರ್ ನಾನೇ ನಿಮ್ಗೆ ಮತ್ತೆ ಅಲ್ಲ ಒಂದ್ ನಿಮಿಷ ನೀವು ಇವತ್ತು ನನ್ನ ಯೋಗ್ಯತೆ ಬಗ್ಗೆ ಪರಿಚಯ ಮಾಡಿ ಇದು ಮಾಡ್ತಾ ಇದ್ದೀರಾ ಪ್ರಶ್ನೆ ಮಾಡಿದ್ದೀರಾ ನಾನು ಹೇಳ್ತೀನಿ ಅಲ್ಲ ಈಗ ನೀವು ಹೇಳಿದ್ರಿ ಥಿಂಗ್ಸ್ ವಿಲ್ ಬಿ ರೆಕಾರ್ಡೆಡ್ ಡೋಂಟ್ ಟೆಲ್ ಮಿ ಲೈಕ್ ದಟ್ ಸರ್ ನೀವು ನೀವೇನಂದ್ರಿ ಮಾಡಿ ಬೇಡದಿಲ್ಲ ಯಾಕೆ ಕಿರ್ಚಾಡ್ತೀರಾ ಫೋಟೋ ತಗೊಳ್ಳಿ ಒಂದ್ ನಿಮಿಷ ದಿಸ್ ಇಸ್ ಹ್ಯಾಂಡ್ ರಿಟನ್ ಬಿಲ್ ಯು ಹ್ಯಾವ್ ರಿಟನ್ ಓಕೆ ನಾನ್ ಕೇಳ್ತಾ ಇರ್ತಕ್ಕಂಥದ್ದು MLC ಚಾರ್ಜಸ್ ಇಷ್ಟು ಹಾಕಬೇಕು ಅನ್ನುವಂಥದ್ದು ಯಾವುದೇ ಮೆಡಿಕಲ್ ಆಫೀಸರ್ ಕಿಂದ ಆಗಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು ಸರ್ಕ್ಯುಲರ್ ಒಂದ್ ನಿಮಿಷ ಸರ್ ನಾನು ಮಾತಾಡ್ಬೇಕಾದ್ರೆ ಯಾಕೆ ಸರ್ ಡಿಸ್ಟರ್ಬ್ ಮಾಡ್ತೀರಾ ಇದೇ ಬರೋದು ಇದು ಬಿಟ್ಟರೆ ಯಾವುದು ಬರಲ್ಲ ಸರ್ ಒಬ್ಬ ವ್ಯಕ್ತಿ ಏನಾದ್ರೂ ಮಾತಾಡ್ಬೇಕಾದ್ರೆ ಅದನ್ನ ಅಡ್ಡಿಪಡಿಸ್ತಾ ಇದ್ದಾನೆ ಅಂತಂದ್ರೆ ಅವನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಏನ್ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಸರ್ ನಾಳೆ ಬೆಳಿಗ್ಗೆ ಯಾಕೆ ಮತ್ತೆ ಮಾತಾಡ್ತಾ ಇದ್ದೀರಾ ನಿಮ್ಮಲ್ಲಿ ಸರಿಯಾಗಿ ಮಾತಾಡ್ರಿ ನೀವು ನಿಮ್ಮ ಜ್ಞಾನದ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ ನಿಮ್ ಇಷ್ಟವನ್ನ ಕಿರ್ಚಾಡ್ತೀರಾ ಮಾತಾಡಿ ಸರಿಯಾಗಿ ಜ್ಞಾನ ಅಂತ ಕೊಟ್ಟಿದ್ದೀವಿ ನೀವು ಒಂದು ಹಾಸ್ಪಿಟಲ್ ನಡೆಸೋರು ಪಬ್ಲಿಕ್ ಆರ್ಗನೈಸೇಷನ್ ನಡೆಸೋರು ನೀವು ಕರೆಕ್ಟ್ ಆಗಿ ಮಾತಾಡಿ 2000ಕ್ಕೆ ಇವತ್ತು ನೀವು ಒಂದು ಪೇಷಂಟ್ ನ ಅಷ್ಟೊತ್ತು ನಿಲ್ಸ್ಕೊಂಡಿದ್ದೀರಾ ಅಲ್ಲ ರೀ ಫ್ರೀ ತಮಾಷೆ ಏನ್ರಿ ನಿಮಗೆ ಜನರ ಜೀವಗಳ ಜೊತೆ ಆಟ ಆಡ್ತೀರಲ್ರಿ ನೀವು ನೀವು ಆಟ ಆಡ್ತಾ ಜನರ ಜೀವಗಳ ಜೊತೆ ಆಟ ಆಡ್ತೀರಲ್ರಿ ನೀವು 1000-2000ಕ್ಕೆ ಯಾರು ಆಟ ಆಡ್ತಾ ಇರೋದು ನಿಮ್ ದುಡ್ಡು ನಿಮ್ಗೆ ಪೇ ಮಾಡಿದಿಲ್ಲ ನೋಡ್ರಿ ಇಲ್ಲೇ ಕ್ಯಾಶ್ ಇಲ್ವೇನ್ರಿ ನಿಮ್ ದುಡ್ಡು ನಿಮ್ಗೆ ಪೇ ಮಾಡಿದಿಲ್ಲ ಇಲ್ವಾ ನಿಮ್ಮ ಬಿಲ್ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಪ್ರತಿಯೊಂದು ವೇಟ್ ಮಾಡ್ತಾ ಇದ್ದಾರೆ ನೀವು ನಿಮ್ ಇಷ್ಟ ಬಂದಾಗ ಬಿಲ್ ಹಾಕಿದ್ರೆ ಯಾರಿಗೆ ಕಟ್ಟೋದು ಇಷ್ಟ ಬಂದಿದ್ದು ಯಾರು ಕರೆಕ್ಟಾಗಿ ಮಾತಾಡ್ರಿ ಯಾರೋ ನಡಿಯೋ ಆಯ್ತು ಡಿಸ್ಚಾರ್ಜ್ ಸಮರಿ ಕೊಟ್ಟಿಲ್ಲ ಅಂದ್ರೆ ನಾನು ಕೇಳ್ತೀನಿ ನಡಿಯೋ ದುಡ್ಡು ಕೊಟ್ಟಿರೋ ಕೊಡೋದು ಇಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಳೆದ್ರು ಅಂತ ನಡಿಯೋ ನೀನು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಿ ನಮ್ದು ಏನಿದ್ರೆ ಕ್ಲಿಯರ್ ಆಗಿ ಕೊಡಿ ಇದು ಮಾಡ್ತೀವಿ ನಮಗ್ ಬರಲ್ಲದು ಸ್ಕ್ಯಾನಿಂಗ್ ರಿಪೋರ್ಟ್ ಸ್ವಲ್ಪ ಆದ್ರೂ ಜನಗಳಿಗೆ ಇದಿರ್ಬೇಕು ಮಾತಾಡೋದಿಕ್ಕೆ ನೀವೇ ಮಾಡ್ಕೊಂಡ್ ಬಂದಿರಾ ಬಿಲ್ ನಾನೇ ಕೊಡ್ಲಿ ಸ್ಕ್ಯಾನಿಂಗ್ ನಾನು ಹೆಂಗಿರ ಕೊಡ್ಲಿ ನೀವು ಬಿಲ್ ಮಾಡ್ಕೊಂಡು ಅವ್ನು ನಿಮಗೆ ಅದನ್ನ ಯಾರು ಕೊಡಕ್ ಹೇಳಿದ್ರು ನಿಮಗೆ ಅವ್ರು ಕೇಳ್ತಿದಾರಲ್ಲ ಅಲ್ಲಿ ಕೇಳ್ತಾರೆ ಕೇಳಲಿ ಸರ್ ಸ್ಕ್ಯಾನ್ ವಾಲ್ದಿರಾದೆ ಉನ್ ಸರ್ಟಿಫಿಕೇಟ್ ಹೆಂಗಿದ್ರು ಬರ್ಬೇಕು ಕೋರ್ಟ್ ಇಂದ ಪೊಲೀಸ್ ಸ್ಟೇಷನ್ ಇಂದ ಉನ್ ಸರ್ಟಿಫಿಕೇಟ್ ಬರ್ಬೇಕು ಕೊಡೋದ್ ಬೇಡ ಕ್ಲಿಯರ್ ಆಗಿಲ್ವಲ್ಲ ಕ್ಲಿಯರ್ ಆಗಿಲ್ಲ ಆಯ್ತು ಸರ್ ನೀವು DHO ಕೊಡ್ತೀರಲ್ವಾ ಸರ್ ನೀವು ಇದು ಕೊಡ್ತೀರಲ್ವಾ ಸರ್ ಬನ್ನಿ ಸರ್ ಆಯ್ತು ಓಕೆ ಪೇ ಮಾಡಿಲ್ಲಲ್ಲ ಬಿಟ್ಬಿಡ್ರಿ ಆಯ್ತು ಈಗ ಮಾಡಿ ಬರ್ಬೇಕು ಉನ್ ಸರ್ಟಿಫಿಕೇಟ್ ಕೊಡ್ಲೇಬೇಕು ಕಂಪಲ್ಸರಿ ಆಯ್ತಾ ಆಯ್ತು ಅಲ್ಲಿ ಕೇಳಿ ಸರ್ ನಾವು ತಪ್ಪು ಮಾಡಿಲ್ಲ ಸರ್ ಉನ್ ಸರ್ಟಿಫಿಕೇಟ್ ನಾವು ಕೊಡಕ್ ಆಗಲ್ಲ ಆಯ್ತು ಸರಿ ಆಯ್ತು ಬರ ಆಯ್ತು ಬರ ಬೇಕಂತ ವಿತೌಟ್ ಅಡ್ವಾನ್ಸ್ ಅಲ್ಲ ಈಗ ಈ ಗುಡಿ ಏನ್ ರಿಪೋರ್ಟ್ ಇಲ್ಲ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಡ್ವಾನ್ಸ್ ತಗೊಳ್ತೀರಾ ಸರಿ ಆಯ್ತು ಇಲ್ಲಿವರೆಗೂ ನಾವು ಕೊಟ್ಟಿರೋ ಅಷ್ಟಿಗೆ ನಮ್ಗೆ ಬಿಲ್ ಕೊಡಿ ಆಯ್ತು
ಕೊಡಿ ಅವ್ರು ಬಿಲ್ ಕೊಡಿ. ವಿನಯ್ ಬಿಲ್ ಕೊಡಿ. ಯಾವ್ದು ಬೇಡ? ಅಂತೆ 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 ಅದಕ್ಕೆ ಬಿಲ್ ಕೊಡಿ. ಆ ಬ್ಯಾಲೆನ್ಸ್ ಅವ್ರು ಬಿಲ್ ಕೊಡಿ ಅವ್ರಿಗೆ. వెయ్యి కాదు 3000 ఎక్స్ట్రా అడుగుతుండేదల్లో ఎందుకు ఇస్తాము? 24 hours డే కేర్ ఎందుకు 2 times చేస్తారు? 8,900 లో డే కేర్ ఒకసారి ఉంది. నేను ఈ రోజు ఒకసారి ఉంది. నేను క్యాప్చర్ చేసుకున్నాను ఇద్దాం, కంప్లైంట్ ఇద్దాం. వాళ్ళ ದುಡ್ಡು ಅದಿಚ್ಚಲ್ಲ ಅದನ್ನ ಬೆದರಿಸೋದು. ಇಂಜೆಕ್ಷನ್ ಹಾಕ್ಬೇಡಲ್ಲ? ರೆಕಾರ್ಡ್ ಆಗಿದೆ. ನೀವು ಇದು ಕಟ್ಟಿಲ್ಲ ಅಂತಂದ್ರೆ ಓನ್ ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾರಪ್ಪ ಇವ್ರು. ಅಲ್ಲ ಯಾವ ಇದ್ರಲ್ಲಿ ಇದ್ದೀರಾ ಸರ್ ನೀವು? ಯಾವ ಇದ್ರಲ್ಲಿ ಇದ್ದೀರಾ ನೀವು? ಜೀರೋ ಪೇಮೆಂಟ್ ಮಾಡಿದ್ರೆ ನೀವು ಪಬ್ಲಿಕ್ ದಿಸ್ ಇಸ್ ನಾಟ್ ಅಟ್ ಆಲ್ ಕರೆಕ್ಟ್. ಅಲ್ಲ ನೀವು ಹೇಳಿದ್ ಕರೆಕ್ಟ್ ಇದೆಯಾ? ಇದೇ ವಿಷಯ ನಿಮ್ಮ ಹಾಸ್ಪಿಟಲ್ ಜೊತೆಗೆ ನಾಳೆ ಲೈವ್ ಬರುತ್ತೆ, ನಾಳೆ ವಿಡಿಯೋ ಇದು ಅಪ್ಲೋಡ್ ಆಗುತ್ತೆ. ನೋಡ್ತಾ ಇರಿ ಸರ್. ನಿಮ್ಗಳಿಗೆಲ್ಲ ಎಷ್ಟು ಧೈರ್ಯ ಬಂದಿದೆ ಅಂತಂದ್ರೆ, ಒಬ್ಬ ಪಬ್ಲಿಕ್ ಬಂದ್ಬಿಟ್ಟು ಪಬ್ಲಿಕ್ ಆರ್ಗನೈಸೇಷನ್ ಅಲ್ಲಿ ಇರುವಂತ ರೂಲ್ಸ್ ಕೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ. ನೀವು ಯೋಗ್ಯತೆ ಬಗ್ಗೆ ಕೇಳ್ತೀರಾ? ಯೋಗ್ಯತೆ ಬಗ್ಗೆ ಸರ್, ನಮ್ಮ ಯೋಗ್ಯತೆಗಳು ನನ್ನ ತರ ಇರುವಂತಹ ಪಬ್ಲಿಕ್ ಜನ ನಾಳೆ ಬಂದು ನಿಮ್ಮ ಹಾಸ್ಪಿಟಲ್ ಹತ್ರ ಮಾತಾಡ್ತಾರೆ. ಪ್ರತಿ ಒಬ್ಬನಿಗೂ ನೀವು ಆನ್ಸರ್ ಕೊಡ್ರಿ ಹೇಳ್ತೀನಿ ನಾನು. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಲ್ಲ, ಒಂದು ಪಬ್ಲಿಕ್ ಬಗ್ಗೆ, ಒಂದು ಪಬ್ಲಿಕ್ ಆಗಿ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಇದೇ ವಾಯ್ಸ್ ಅಲ್ಲಿ ನಾಳೆ ಬಂದು ಮಾತಾಡಿ. ನಾಳೆ ಇದೇ ವಾಯ್ಸ್ ಅಲ್ಲಿ ಮಾತಾಡಿ. ಇದೇ ವಾಯ್ಸ್ ಅಲ್ಲಿ ನಾಳೆ ಪಬ್ಲಿಕ್ ಬರುತ್ತೆ ನಿಮ್ಮ ಮನೆ ಮುಂದೆ, ನಿಮ್ಮ ಆರ್ಗನೈಸೇಷನ್ ಮುಂದೆ, ಹಾಸ್ಪಿಟಲ್ ಮುಂದೆ ಮೀಡಿಯಾ ಬರ್ತಾರೆ. ಅವಾಗ ಇದೇ ವಾಯ್ಸ್ ಅಲ್ಲಿ ಮಾತಾಡಿ. ನೀವ್ ಹೇಳ್ತೀರಪ್ಪ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಓನ್ ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ಅಂತ. ಓಕೆ, ಇದೇ ಮಾತ್ ಮೇಲೆ ಬಿಲ್ ಕಟ್ಬಿಟ್ಟು ಬೇಕೇನು ಕೇಳಿ ಸರ್, ಎಲ್ಲ ಸಿಗುತ್ತೆ. ನೀವು ಬಿಲ್ ಪೇ ಮಾಡಿದೀನಿ ಸರ್. ಆಕ್ಚುಲ್ ಬಿಲ್ ಕ್ಲಿಯರ್ ಆಸ್ ಪರ್ ಏನಿದೆಯೋ ನಾನೆಲ್ಲ ಬಿಲ್ ಪೇ ಮಾಡಿದ್ದೀನಿ. ನಾನು ಎಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದು MLC ಚಾರ್ಜಸ್ ಅಷ್ಟೇನೆ. ನಾನು ಅದನ್ನು ಕೂಡ ಪೇ ಮಾಡ್ತೀನಿ. ಆದರೆ MLC ಚಾರ್ಜಸ್ಗೆ ಇಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋ ಸರ್ಕ್ಯುಲರ್ ನಿಮ್ಮ ಹತ್ರ ಇದ್ರದ್ದು ತೋರಿಸಿ ಸಾಕು, ನಾನು ಮಾಡ್ತೀನಿ ಅಂದೆ. ನೀವು ಇಲ್ಲ, ನಾವು ಬರ್ದಿರೋದು ಕೊಡ್ತೀವಿ ಅಂದ್ರೆ ಬರೆಯಕ್ ನೀವು ಬೇಕಾ ನಾನ್ ಬೇಕಾ? ಯಾರು ಬೇಕಾದ್ರೂ ಬರೆದು ತೋರಿಸ್ತಾರೆ. ಬರೆದು ತೋರಿಸ್ಬಿಟ್ರೆ ಕೊಟ್ಬಿಡ್ತಾರೆ ಯಾರಾದ್ರೂ. ಮತ್ತೆ ನಿಮ್ಗೆ DHO ಗೊತ್ತು ಸರ್, ಅವೆಲ್ಲ ಆಗಲ್ಲ. ಅವೆಲ್ಲ DHO ಗೊತ್ತು. ನೀವು ಒಂದ್ ನಿಮಿಷ, DHO ಗೊತ್ತು ಅಂತಂದ್ರೆ ಮಾಡ್ಕೋ ಹೋಗು ಅಂತಂದ್ರೆ ನೀವು DHO ಇದಿಲ್ವಾ ನಿಮ್ಮ ಹತ್ರ? ಹಾಗಾದ್ರೆ ಅಲ್ಲ ಸರ್, ಮತ್ತೆ ನಾನ್ ಕರೆಕ್ಟ್ ನೀವ್ ಹೆಂಗ್ ಹೇಳ್ತಾ ಇದ್ದೀವಿ? DHO ಗೊತ್ತು ಅಂದ್ರೆ ಕೊಟ್ಕೋ ಹೋಗು ಅಂತಂದ್ರೆ ಸರ್, ನಾವು ಕರೆಕ್ಟ್ ಆಗಿದ್ರೆ ನೀವು ಕೊಡಿ ಸರ್ ಅಂದ್ರೆ ನಾವು ಕರೆಕ್ಟ್ ಬಿಲ್ ಕೊಟ್ಟಿದ್ರಿ, ನೀವು ಕೊಡಿ ಸರ್ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಕರೆಕ್ಟ್ ಬಿಲ್ ಕೊಟ್ಟಿದ್ದೆ. ಆದ್ರೆ MLC ಇದು ಸರ್ಕ್ಯುಲರ್ ತೋರಿಸಿ ನನಗೆ ಸರ್. ಅಷ್ಟೇ ಬರೋದು. ನಾನು MLC ಏನ್ ಕೊಟ್ಟಿದ್ದೀನಿ ಅದನ್ನು ತೋರಿಸುತ್ತೆ. ನಾನು ನಿಮ್ಗೆ ಬಿಲ್ ಕೊಟ್ಟು ನಾನು ಕೇಳ್ತಿರೋದು ಅದೇ, MLC ಇದು ಸರ್ಕ್ಯುಲರ್ ಕೊಡಿ, ಪೊಲೀಸ್ ಸ್ಟೇಷನ್ ಸರ್ಕ್ಯುಲರ್ ಕೊಡಿ. ಆ ಸರ್ಕ್ಯುಲರ್ ಇದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ, ತೋರಿಸಿ ಸರ್ ಹೋಗ್ಬಿಟ್ಟು. ಮತ್ತೆ ಅವ್ರಿಗೆ ಕೇಳಿ ಸರ್, ಸರ್ ಈ ಪರ್ಟಿಕ್ಯುಲರ್ ಪೇಷಂಟ್ ನಿಮಗೆ ನಾನು ಹಾಕಿರ್ತಕ್ಕಂಥ 3,000 ಪೇ ಮಾಡಿಲ್ಲ. ಟ್ರೀಟ್ಮೆಂಟ್ ನಿಮಗೆ ಕೊಟ್ಟಿದ್ದೀನಿ, ಪೊಲೀಸ್ ಕೊಟ್ಟಿದ್ದೀನಿ. ಅಲ್ಲ, ಆ 3,000 ನನ್ನ ಟ್ರೀಟ್ಮೆಂಟ್ ಅಲ್ಲಿ ಇದೆಯಾ, ಪೊಲೀಸ್ ಅವ್ರಿಗೆ ಇದೆಯಾ? ಸರ್ ನಾನು ನಿಮಗೆ ಕೊಟ್ಟಿದ್ದೀನಿ ಸರ್. MLC ಚಾರ್ಜಸ್ ಪೊಲೀಸ್ಗೆ ಹೋಗುತ್ತಾ? ಹಾಗಾದ್ರೆ ನಾನು ಪೇ ಮಾಡಿದ್ದೀನಿ ಸರ್. MLC ಚಾರ್ಜಸ್ ಪೊಲೀಸ್ ಅವರಿಗೆ ಹೋಗುತ್ತಾ? ಕೊಡ್ಲೇಬೇಕು ಸರ್. MLC ಚಾರ್ಜಸ್ ಪೊಲೀಸ್ ಅವ್ರಿಗೆ ಹೋಗುತ್ತೆ, ಕರೆಕ್ಟಾ? MLC ಚಾರ್ಜಸ್ ಪೊಲೀಸ್ ಅವ್ರಿಗೆ ಹೋಗುತ್ತೆ ಸರ್. ಡಿಪಾರ್ಟ್ಮೆಂಟ್ ಪ್ರತಿಯೊಬ್ರು ಇದನ್ನ ಎಚ್ಚೆತ್ಕೋಬೇಕು. MLC ಚಾರ್ಜಸ್ ಅಲ್ಲಿ ಏನು 3,000 ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಅಂತ. ಇದು ಓಪನ್ ಸ್ಟೇಟ್ಮೆಂಟ್. ಅದು ಕರೆಕ್ಟೋ ಇಲ್ವೋ ನನಗೆ ಗೊತ್ತಿಲ್ಲ. ದಿಸ್ ಪರ್ಸನ್ ಈಸ್ ಗಿವಿಂಗ್ ಓಪನ್ ಸ್ಟೇಟ್ಮೆಂಟ್. MLC ಚಾರ್ಜಸ್ 3,000 ಪೊಲೀಸ್ ಅವ್ರಿಗೆ ಹೋಗುತ್ತೆ ಅಂತ ಹೇಳಿ. ಸರಿನಾ ಸರ್? ಈಗ ಆದ್ರೂ ಸರ್ಕ್ಯುಲರ್ ಇದೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕ್ಯುಲರ್ ಇದೆ. ಓಕೆ ಸರ್, ಡನ್. ಆಯ್ತು, ಬಿಡಿಸಿನ ಬಿಲ್ಲು. ಓಕೆ, ಚಲೋ.